ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮಾತ್ರೇ ನಮಃ. ಮನುಷ್ಯ ಸಾಧನೆಯಲ್ಲಿ ಪರಿಪಕ್ವತೆಯನ್ನು ಹೊಂದಿದ ಮೇಲೆ ಆತ ವಿಶ್ವವ್ಯಾಪಿ ಆಗ್ತಾನೆ. ಸಮಸ್ತ ವಸ್ತುಗಳಲ್ಲೂ ಸಹ ತನ್ನ ಚೈತನ್ಯವನ್ನೇ ಆತ ಗುರುತಿಸ್ತಾನೆ. ಅವತಾರ ವರಿಷ್ಠರಾದಂತಹ ರಾಮಕೃಷ್ಣ ಪರಮಹಂಸರ ಜೀವನದಲ್ಲೂ ಇದಕ್ಕೆ ಪ್ರತ್ಯಕ್ಷ ಉದಾಹರಣೆಯನ್ನ ನಾವು ಕಾಣಬಹುದು. ಮನುಷ್ಯ ಸಾಧನೆ ಮಾಡ್ತಾ ಮಾಡ್ತಾ ಅವನ ಶರೀರದಲ್ಲಿರ್ತಕ್ಕಂಥ ಚಕ್ರಗಳೆಲ್ಲ ವಿಕಾಸ ಆಗ್ತಾ ಆಗ್ತಾ ಅವನು ತನ್ನ ಅಸ್ತಿತ್ವವನ್ನ ಸಮಸ್ತ ವಿಶ್ವದಲ್ಲೂ ಕಂಡುಕೊಳ್ತಾನೆ. ಯೋಗಿರಾಜ ಶ್ರೀ ಅಭಿನವ ವಿದ್ಯಾತೀರ್ಥರು ತಪಸ್ಸಿಗೆ ಕೂತ್ಕೊಂಡಾಗ ತಮ್ಮ ಶರೀರದಲ್ಲಿರ್ತಕ್ಕಂಥ ಅನೇಕ ಚಕ್ರಗಳ ದೇವತೆಗಳು, ಆ ಸ್ವರೂಪ, ಇದನ್ನೆಲ್ಲ ದರ್ಶನ ಮಾಡ್ತಾ ಮಾಡ್ತಾ ಅನಾಹತ ಚಕ್ರವನ್ನು ದಾಟಿ ಮುಂದಕ್ಕೆ ಹೋದಾಗ ತಮ್ಮ ಶರೀರ ಬೆಳೀತಿದೆಯೇನೋ ಅನ್ನೋ ರೀತಿಯಲ್ಲಿ ಭಾಸವಾಗಿ ವಿಶ್ವವ್ಯಾಪಿಯಾದಂತಹ ಅನುಭವ ಅವ್ರಿಗಾಯಿತು. ಅದೇ ರೀತಿ ಶ್ರೀ ರಾಮಕೃಷ್ಣ ಪರಮಹಂಸರು ಸಾಧನೆಯ ಉತ್ತುಂಗ ಅವಸ್ಥೆಯನ್ನು ತಲುಪಿಬಿಟ್ಟಿದ್ರು. ಸಮಸ್ತ ಚರಾಚರ ವಿಶ್ವವನ್ನೂ ಸಹ ಅವರು ತಮ್ಮ ಪ್ರತಿರೂಪವೇನೋ ಎಂಬಂತೆ ಭಾವಿಸ್ತಿದ್ರು. ಭಾವಿಸೋದು ಮಾತ್ರ ಅಲ್ಲ, ಅದು ತತ್ವಶಃ ನಿಜ ಕೂಡ. ಮನುಷ್ಯ ಸರ್ವವ್ಯಾಪಿ ಆಗ್ಬಿಡ್ತಾನೆ ಸಾಧನೆಯ ಉತ್ತುಂಗಾವಸ್ಥೆಯನ್ನು ತಲುಪಿದಾಗ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಾಗೆ ನಿಜವಾದ ಜ್ಞಾನಿಯಾದವನು ತನ್ನಲ್ಲಿ ಎಲ್ಲ ವಿಶ್ವವನ್ನು ಕಂಡುಕೊಳ್ತಾನೆ. ಅದೇ ರೀತಿ ರಾಮಕೃಷ್ಣ ಪರಮಹಂಸರು ಅವರ ಜೀವನ ಚರಿತ್ರೆಯಲ್ಲಿ ಕೆಲವಾರು ಉದಾಹರಣೆಗಳು ಬರುತ್ತೆ. ಯುಗಾವತಾರ ರಾಮಕೃಷ್ಣದಲ್ಲಿ ಸ್ವಾಮಿ ಪುರುಷೋತ್ತಮಾನಂದರು ಬಹಳ ಅದ್ಭುತವಾಗಿ ಹೊರಡಿಸಿದ್ದಾರೆ. ಕಾಳಿ ದೇವಸ್ಥಾನಕ್ಕೆ ಸಂಬಂಧಿಸಿದಂಥ ಒಂದಾನೊಂದು ಉದ್ಯಾನವನ. ಆ ಉದ್ಯಾನವನದಲ್ಲಿ ಹುಲುಸಾಗಿ ಎಳೆಯದಾದ ಚಿಗುರಿನ ಒಂದು ಹುಲ್ಲಿನ ರಾಶಿ ಬಹಳ ಸೊಗಸಾಗಿತ್ತಂತೆ. ಪರಮಹಂಸರು ಅದನ್ನು ನೋಡಿ ತನ್ಮಯರಾಗ್ಬಿಟ್ಟಿದ್ದಾರೆ. ಅವರ ಮನಸ್ಸು ಅದರಲ್ಲಿ ಲೀನ ಆಗ್ಬಿಟ್ಟಿದೆ, ಆ ಎಳೆಯ ಹುಲ್ಲಿನ ಮೇಲೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಭಾವ ಪರವಶರಾಗ್ಬಿಟ್ಟಿದ್ದಾರೆ. ಭಾವ ಸಾಮ್ರಾಜ್ಯ ಚಕ್ರವರ್ತಿ ಶ್ರೀರಾಮಕೃಷ್ಣ ಪರಮಹಂಸರು ಅಡಿಗಡಿಗೆ ಭಾವ ಸಮಾಧಿಗೆ ಹೋಗ್ತಾ ಇದ್ದಂಥ ಮಹಾನುಭಾವರು. ಅಂಥವರು ಆ ಎಳೆಯ ಹುಲ್ಲಿನ ಆ ರಾಶಿಯನ್ನು ನೋಡ್ತಾ ತನ್ಮಯರಾಗ್ಬಿಟ್ಟಿದ್ದಾರೆ. ಯಾವುದೋ ಒಬ್ಬ ವ್ಯಕ್ತಿ ಅದರ ಮೇಲೆ ಕಾಲಿಟ್ಟನಂತೆ. ಕಾಲಿಟ್ಟ ಕೂಡಲೇ ಇವರಿಗೆ ತಮ್ಮ ಇದೆಯನ್ನು ಯಾರೋ ತುಳಿದಂತೆ ಅನುಭವವಾಗಿ ಜೋರಾಗಿ ಚೀರ್ಕೊಂಡ್ರು. ಅವರ ಸೋದರಳಿಯ ಹೃದಯರಾಮ ಬಂದು ಏನಾಯಿತು ಅಂತ ನೋಡೋಷ್ಟರಲ್ಲಿ ಪರಮಹಂಸರು ನೋವಿನಿಂದ ಚೀರ್ತಿದ್ದಾರೆ. ಏನಾಯಿತು ಮಾವ ಅಂತ ಕೇಳಿದಾಗ ಇದನ್ನೆಲ್ಲ ವಿವರಿಸ್ತಾರೆ ಪರಮಹಂಸರು. ಆ ಹುಲ್ಲಿನ ರಾಶಿಯನ್ನು ನೋಡಿದ್ದು, ಅಲ್ಲಿ ಯಾರೋ ಬಂದು ಕಾಲನ್ನು ಇಟ್ಟಿದ್ದು, ಅದು ತಮ್ಮ ಎದೆಯನ್ನೇ ತುಳಿದಂತಾದ ಅಂತಹ ಅನುಭವ ಆಗಿದ್ದು, ಅವರ ಎದೆ ಕೆಂಪಗಾಗ್ಬಿಟ್ಟಿತ್ತು. ಆ ವ್ಯಕ್ತಿ ಹುಲ್ಲಿನ ಮೇಲೆ ಕಾಲಿಟ್ಟಿದ್ದು, ಆದರೆ ಅದರ ಪರಿಣಾಮ ಬೀರಿದ್ದು ರಾಮಕೃಷ್ಣ ಪರಮಹಂಸರ ಎದೆಯ ಮೇಲೆ. ಯಾಕೆಂತ ಹೇಳಿದ್ರೆ ಅಷ್ಟೊಂದು ತನ್ಮಯಾವಸ್ಥೆಯನ್ನು ಅವರು ತಲುಪಿಬಿಟ್ಟಿದ್ರು. ಅಂದರೆ ಇದು ತಾದಾತ್ಮ್ಯ ಸ್ಥಿತಿ ಅಂತ. ದೊಡ್ಡ ದೊಡ್ಡ ಸಾಧಕರು, ಅವತಾರ ಪುರುಷರು, ಇವರಿಗೆ ಮಾತ್ರ ಈ ತಾದಾತ್ಮ್ಯ ಸ್ಥಿತಿ ಅನ್ನೋದು ಲಭ್ಯ ಆಗುತ್ತೆ. ಮನಸ್ಸು ತುಂಬ ಪರಿಶುದ್ಧವಾದಾಗ ಅವರು ಈ ಜಗನ್ಮಯರಾಗ್ಬಿಡ್ತಾರೆ. ಜಗನ್ಮಯರು ಅಂದರೆ ಜಗತ್ತನ್ನೇ ತಮ್ಮಲ್ಲಿ ಭಾವಿಸ್ಕೊಂಡ್ಬಿಟ್ಟಿರ್ತಾರೆ. ಅವರ ಎದೆ ಕೆಂಪಗಾಗ್ಬಿಟ್ಟಿತ್ತಂತೆ. ಹುಲ್ಲಿನ ಮೇಲೆ ಕಾಲಿಟ್ಟಿದ್ದು ಪರಿಣಾಮ ಬೀರಿದ್ದು ಪರಮಹಂಸರ ಎದೆಯ ಮೇಲೆ. ಎದೆ ಕೆಂಪಾಗ್ಬಿಟ್ಟಿದೆ. ಅದನ್ನು ನೋಡಿ ಅವರ ಸೋದರಳಿಯ ಹೃದಯರಾಮನಿಗೆ ಆಶ್ಚರ್ಯ ಆಗೋಯ್ತಂತೆ. ಇದೇನಿದು, ಈ ರೀತಿಯೂ ಪ್ರಪಂಚದಲ್ಲಿ ಉಂಟೆ. ಇನ್ನೊಂದು ಉದಾಹರಣೆ, ಆ ಕಾಳಿ ದೇವಸ್ಥಾನದ ಮುಂದೆ ಇದ್ದಂಥ ಗಂಗಾ ಘಟ್ಟದಲ್ಲಿ, ಸ್ನಾನಘಟ್ಟದಲ್ಲಿ ಯಾರೋ ಇಬ್ಬರು ನಾವಿಕರು ಪರಸ್ಪರ ಹೊಡೆದಾಡ್ಕೊಳ್ತಿರ್ತಾರೆ. ಅದರಲ್ಲಿ ಬಲಿಷ್ಠನಾದಂಥ ಒಬ್ಬ ನಾವಿಕ ಇನ್ನೊಬ್ಬನಿಗೆ ಹೊಡಿತಿರ್ತಾನೆ. ಪರಮಹಂಸರು ಆ ದೃಶ್ಯವನ್ನ ತದೇಕವಾಗಿ ಗಮನಿಸ್ತಿರ್ತಾರೆ. ಯಾವಾಗ ಬಲಿಷ್ಠನಾದ ನಾವಿಕ ದುರ್ಬಲನಾದ ಇನ್ನೊಬ್ಬ ನಾವಿಕನಿಗೆ ಹೊಡಿತಾನೆ, ರಾಮಕೃಷ್ಣ ಪರಮಹಂಸರು ಜೋರಾಗಿ ಕಿರಿಸ್ಕೊಳ್ತಾರಂತೆ. ಹೃದಯರಾಮನಿಗೆ ಗಾಬರಿಯಾಗಿ ಏನಾಯ್ತೋ ಪರಮಹಂಸರಿಗೆ ಅಂತ ಓಡಿ ಬಂದು ನೋಡ್ತಾನೆ. ಬೆನ್ನಿನ ಮೇಲೆ ಬಾಸುಂಡೆ ಎದ್ಬಿಟ್ಟಿದೆಯಂತೆ. ಹೊಡೆದಿದ್ದು ನಾವಿಕನಿಗೆ, ಏಟು ಬಿದ್ದಿದ್ದು ಪರಮಹಂಸರಿಗೆ. ಯಾಕೆ? ಇವರು ಆ ದೃಶ್ಯವನ್ನು ಎಷ್ಟು ತದೇಕವಾಗಿ ಗಮನಿಸ್ತಿದ್ರು ಅಂತ ಹೇಳಿದ್ರೆ ಅದರಲ್ಲೇ ಪರವಶರಾಗ್ಬಿಟ್ಟಿದ್ರು ಪರಮಹಂಸರು. ಆ ಪಾರವಶ್ಯ ಸ್ಥಿತಿ ಎನ್ನುವುದು ಇಷ್ಟರ ಮಟ್ಟಿಗೂ ಇದೆಯಾ ಅಂತ ನಮ್ಗೆ ಅನಿಸುತ್ತೆ. ಅಂದರೆ ಪ್ರಕೃತಿ ಮೇಲೆ ಉಂಟಾಗುವಂಥ
ಪರಿಣಾಮ ಇವರ ಶರೀರದ ಮೇಲೆ ಉಂಟಾಗ್ತಿದೆ ಅಂತ ಆ ಪಾರವಶ್ಯ ಸ್ಥಿತಿ ಅನ್ನೋದು ಇನ್ನೆಷ್ಟು ಉತ್ತುಂಗಕ್ಕೆ ತಲುಪಿತ್ತು ಇವರ ಶರೀರದಲ್ಲಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದೇ ಥರ ಇದು ಒಂದು ಕಾರಣ. ಇನ್ನೊಂದು ಕಾರಣ ನಾನು ಆಗಲೇ ಹೇಳಿದಾಗೆ ಆ ಸರ್ವವ್ಯಾಪಕತ್ವ ಸಾಧಕ ಸಾಧನೆ ಮಾಡ್ತಾ 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 ತನ್ನ ಅಸ್ತಿತ್ವವನ್ನು ಎಲ್ಲ ಜೀವರಾಶಿಗಳಲ್ಲೂ ಕಂಡುಕೊಳ್ತಾನೆ, ಎಲ್ಲ ಜೀವರಾಶಿಗಳಲ್ಲಿ ತಾನು ಜೀವಿಸ್ತಾನೆ. ಇದು ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥ ಪರಾಕಾಷ್ಠೆಯ ಸ್ಥಿತಿ. ನಿಜವಾದ ಜ್ಞಾನಿಯಾದವನು ತನ್ನಲ್ಲಿ ಎಲ್ಲ ಜೀವರಾಶಿಗಳಲ್ಲಿ ತನ್ನನ್ನು ಕಂಡುಕೊಳ್ತಾನೆ ಅಂತ ಕೃಷ್ಣ ಏನು ಹೇಳಿದ್ದಾನೆ ಅರ್ಜುನನಿಗೆ, ಅದನ್ನು ಅಕ್ಷರಶಃ ನಿರೂಪಣೆ ಮಾಡಿ ತೋರಿಸಿದವರು ಶ್ರೀರಾಮಕೃಷ್ಣ ಪರಮಹಂಸರು. ಅವರು ಭಾವ ಸಾಮ್ರಾಜ್ಯ ಚಕ್ರವರ್ತಿ ಅಂತ ನಾನು ಹೇಳಿದೆ. ಅವರ ಮನಸ್ಸು ಅಷ್ಟೊಂದು ಪರಿಶುದ್ಧವಾಗಿತ್ತು. ಜಗನ್ಮಯರಾಗ್ಬಿಟ್ಟಿದ್ರು. ಅವರು ಜಗತ್ತಿನಲ್ಲಿ ಲೀನವಾಗ್ಬಿಟ್ಟಿದ್ರು. ಜಗತ್ತೇ ಅವರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದು ಒಂದು ಅಪರೂಪವಾದಂತಹ ಸಾಧನಾ ಸ್ಥಿತಿ. ಇದನ್ನು ಪರಮಹಂಸರು ತಲುಪಬಿಟ್ಟಿದ್ರು. ಇದು ಅವರ ಜೀವನವನ್ನು ಅವಲೋಕನ ಮಾಡಿದಾಗ ಭಾವಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹರಿ ಓಂ ಸ್ವಸ್ತಿ.